ಅದು ಕಕ್ಕ ಮಾಡ್ತದೆ ಅದಕ್ಕೆ ಸ್ವಲ್ಪ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಮತ್ತೊಮ್ಮೆ ಮೈನಾ ವ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಸೊ ನಾವಿವತ್ತೊಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗದ ಹೆಸರು ಬಂದುಬಿಟ್ಟು ಅಲ್ಜದಾ ಪಾರ್ಕ್ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಲಬದಿಯಲ್ಲಿ ತುಂಬ ಚೆನ್ನಾಗಿ ಅಲ್ಜದಾ ಅಂತ ಅವರು ಒಂದು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನೀರಿನ ಮಧ್ಯದಲ್ಲಿ ಅವರು ಹೆಸರನ್ನ ಇಟ್ಟು, ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸ್ ಆಗಿದೆ. ಇದರಿಂದ ನಾವು ಮುಂದೆ ಹೋಗಬೇಕು, ಅಲ್ಲಿ ಹೇಗಿದೆ ಏನು ಅಂತ ನೋಡೋಣ. ಓಕೆ, ಇದು ಎಂಟ್ರೆನ್ಸ್ ಆಗಿದೆ. ಸೊ ಇಲ್ಲಿಂದ ನಾವು ಮುಂದೆ ಹೋಗಬೇಕು. ಇನ್ನೊಂದು ಏನು ಅಂದರೆ, ಈ ಪಾರ್ಕ್ ಎಂಟ್ರಿ ಬಂದುಬಿಟ್ಟು ಫ್ರೀ ಆಗಿದೆ, ಏನು ಫೀಸ್ ಏನೂ ಇಲ್ಲ, ತಗೊಳ್ಳಲ್ಲ ಅವರು. ಸೊ ಪಾರ್ಕಿಂಗ್ ಕೂಡ ಫ್ರೀ ಇದೆ ಒಳಗಡೆ. ಸೊ ನಾವು ಈ ಕಡೆ ನಾವು ಪಾರ್ಕ್ ಮಾಡಿ ನಾವು ನಡ್ಕೊಂಡು ಹೋಗಬೇಕು, ಗಾಡಿ ನಾವು ಒಳಗಡೆ ತಗೊಂಡು ಹೋಗೋ ಆಗಿಲ್ಲ. ಸೊ ನಡ್ಕೊಂಡು ನಾವು ಪಾರ್ಕ್ ಒಳಗೆ ಹೋಗಬೇಕು. ಆದರೆ ತುಂಬಾ ದೊಡ್ಡದಾಗಿದೆ ಪಾರ್ಕ್ ಮಾತ್ರ. ಸೊ ಕಾರ್ನ ಪಾರ್ಕ್ ಮಾಡಿ ನಾವು ಮುಂದೆ ಹೋದ್ವಿ. ಸೊ ತುಂಬ ಗ್ರೀನರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋ ಆಗಿದೆ ಇವರು ಈ ಪಾರ್ಕ್ನ. ಸೊ ಇನ್ನು ಕಾರಿನ ಪಾರ್ಕ್ ಮಾಡಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಒಳಗಡೆ. ಸ್ಮಿತ್ಗೆ ಬಂದ ತಕ್ಷಣ ಅವನು ಏನೋ ಒಂದು ಫ್ರೆಂಡ್ನ ನೋಡಿದಾಗ ಮಾಡಿದ. ಅವನು ಇದನ್ನು ಎಲಿಫೆಂಟ್ ಅಂತ ಕರಿತಾ ಇದ್ದಾನೆ. ಆ್ಯಂಡ್ ಮಾತಾಡು ಅಂತ ಹೇಳ್ತಾ ಇದ್ದಾನೆ ಎಲಿಫೆಂಟ್ ಹತ್ರ. ಆ್ಯಂಡ್ ಎಲಿಫೆಂಟ್ ಹೇಗೆ ಮಾಡುತ್ತೋ ಹಾಗೆ ಮಾಡಿ ತೋರಿಸ್ತಾ ಇದ್ದಾನೆ ಇಲ್ಲಿ. ಸೊ ಅವನು ತುಂಬ ಖುಷಿಪಟ್ಟ ಇದನ್ನು ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈನಾ ವ್ಲಾಗ್ಸ್. ಸೊ ಇವತ್ತು ನಾವು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಹೆಸರು ಬಂದು ಅಲ್ಜದಾ ಪಾರ್ಕ್ ಅಂತ. ಇದು ಶಾರ್ಜಾದಲ್ಲೇ ಇರೋದು. ಈ ಪಾರ್ಕನ್ನು ಅವರು ಶಾರ್ಜಾದಲ್ಲಿ ಇರುವಂಥ ಮೊಬೈಲ್ ಅನ್ನೋ ಏರಿಯಾದಲ್ಲಿ ಈ ಪಾರ್ಕ್ನ ಲೊಕೇಟ್ ಮಾಡಿದ್ದಾರೆ. ಇದರಲ್ಲಿ ಫ್ಯಾಮಿಲಿ ಫೆಸಿಲಿಟೀಸ್ ಜೊತೆಗೆ ತುಂಬ ಗ್ರೀನರಿನ ಸರೌಂಡಿಂಗಲ್ಲಿ ಅವರು ಮಾಡಿದ್ದಾರೆ. ಈ ಪಾರ್ಕ್ ತುಂಬಾ ದೊಡ್ಡದಾಗಿದೆ. ಆಲ್ಮೋಸ್ಟ್ 6 lakhs ಸ್ಕ್ವೇರ್ ಫೀಟಲ್ಲಿ ಈ ಪಾರ್ಕ್ನ ನಿರ್ಮಾಣ ಮಾಡಿದ್ದಾರೆ. ಪಾರ್ಕಿನ ವಿಶೇಷತೆ ಏನಂತ ಹೇಳಿದರೆ, ಶಾರ್ಜಾದ ಒಂದು ಪ್ರಖ್ಯಾತ ಯೂನಿವರ್ಸಿಟಿಯ ಅಂಡರ್ ಗ್ರ್ಯಾಜುಯೇಟ್ 2018-19 ಬ್ಯಾಚ್ನ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ನವರು ವಿನ್ಯಾಸ ಮಾಡಿರುವಂಥ ಡಿಸೈನ್ ಇದು. ಈ ಪಾರ್ಕಲ್ಲಿ ಮಕ್ಕಳಿಗಂತಲೇ ಸ್ಪೆಷಲಾಗಿ ಪ್ಲೇ ಏರಿಯಾನ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ವಿಂಗ್ ಆಗಿರ್ಬೋದು, ಸ್ಲೈಡ್ಸ್ ಆಗಿರ್ಬೋದು, ಅಡಿಷನಲಿ ತುಂಬಾ ಅಡ್ವೆಂಚರಸ್ ಇದೆ ಮಕ್ಕಳಿಗೆ. ಸೊ ಹಾಗೆ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ಸ್ಕೇಟಿಂಗ್ ಕೂಡ ಮಾಡ್ಬೋದು. ಅಲ್ಜದಾ ಪಾರ್ಕ್ ಸ್ಪೆಷಲಿ ಸ್ಕೇಟಿಂಗು ಕೂಡ ಹೆಸರುವಾಸಿಯಾಗಿದೆ. ಮಕ್ಕಳಿಗೆ ಕೂಡ ಇಲ್ಲಿ ತುಂಬ ಆಟ ಆಡಲಿಕ್ಕೆ ಸಿಗ್ತದೆ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದು ಹಾಗೆ ನಾವು ಕೂಡ ಅವರ ಜೊತೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೇವೆ. ಈ ಸ್ಕೇಟಿಂಗ್ ಪಾರ್ಕಲ್ಲಿ ಆಲ್ಮೋಸ್ಟ್ ಓವರ್ 90,000 ಸ್ಕ್ವೇರ್ ಫೀಟಲ್ಲಿ ಅಲ್ಜದಾ ಸ್ಕೇಟ್ ಪಾರ್ಕ್ ಇದೆ. ಸೊ ಹಾಗಾಗಿ 6 ವಿಧವಾದಂತಹ ಸಬ್ ಟ್ರ್ಯಾಕ್ಗಳು, ವರ್ಲ್ಡ್ ಕ್ಲಾಸ್ ಕ್ಯಾಲಿಫೋರ್ನಿಯಾ ಸ್ಟೈಲ್ ಸ್ಕೇಟಿಂಗ್ ಪಾರ್ಕ್ ಆಗಿರ್ಬೋದು, ಒಲಿಂಪಿಕ್ ಸ್ಟೈಲ್ ಸ್ಟ್ರೀಟ್ ಟ್ರ್ಯಾಕ್ ಆಗಿರ್ಬೋದು, ಈ ಥರ ವಿಧವಾದಂತಹ ಸಬ್ ಟ್ರ್ಯಾಕ್ಗಳು ಇಲ್ಲಿ ಹೊಂದಿದೆ. ಸೊ ಹಾಗಾಗಿ ಈ ಪಾರ್ಕ್ ಸ್ಕೇಟಿಂಗಾಗಿ ಮಾಡಿಸಿರುವಂಥ ಪಾರ್ಕ್ ಆಗಿದೆ. ಒಟ್ಟಿನಲ್ಲಿ ಅಲ್ಜದಾ ಪಾರ್ಕ್ ಬಂದುಬಿಟ್ಟು ಒಂದು ಫ್ಯಾಮಿಲಿ ಜೊತೆಗೆ, ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಮಾಡಿಸಿರುವಂಥ ಒಂದು ಪಾರ್ಕ್. ಸಂಜೆ ತುಂಬ ರಶ್ ಇರುತ್ತೆ, ತುಂಬ ಮಂದಿ ಬರ್ತಾರೆ, ತುಂಬ ಕ್ರೌಡೆಡ್. ಹಾಗೆ ನಾವು ಕೂಡ ಬೆಳಿಗ್ಗೆ ಬಂದರೆ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಎಲ್ಲ ಆಗ್ತದೆ ಅಂತ ಹೇಳಿಕೊಂಡು ನಾವು ಬೆಳಿಗ್ಗೆ ಬಂದಿದ್ದೇವೆ. ಈಗ ನೋಡುವಾಗ ಇಲ್ಲಿ ತುಂಬ ಮಂದಿ ಆಲ್ರೆಡಿ ಬಂದಿದ್ದಾರೆ. ನೀವು ಸ್ಮಿತ್ನ ನೋಡ್ಬೋದು, ತುಂಬ ಎಂಜಾಯ್ ಮಾಡ್ತಿದ್ದಾನೆ. ಇಲ್ಲಿ ಅವನ ಡ್ಯಾಡಿ ಬಂದುಬಿಟ್ಟು ಅವನಿಗೆ ಏನೋ ಒಂದು ಹೇಳ್ಕೊಡ್ತಿದ್ದಾರೆ, ಈ ಥರ ಹತ್ತಿ ಅಲ್ಲಿಂದ ಸ್ಲೈಡಲ್ಲಿ ಇಳಿಬೇಕು ಅಂತ. ಅವನು ಬೇಡ ಅಂತ ಹೆದರ್ತಿದ್ದಾನೆ. ಸೊ ಹಾಗೆ ಇಲ್ಲಿ ಮುಂದೆ ನೋಡಿ ಸ್ಕೇಟಿಂಗ್ನ ಮಾಡ್ತಿದ್ದಾರೆ. ಆಲ್ರೆಡಿ ತುಂಬ ಮಕ್ಕಳು ಇಲ್ಲಿ ಸ್ಕೇಟಿಂಗ್ ಕಲಿತಾ ಇದ್ದಾರೆ ಕೂಡ, ಸ್ಟೂಡೆಂಟ್ಸ್ನವರು. ಶಾರ್ಜಾದ ಕಾಗೆ ನೋಡಿ. ಈ ನಮ್ಮ ಜನರಿಗೆ ನೋಡಿ, ಎಲ್ಲಿ ಬಂದರೂ ಕೂಡ ಫಸ್ಟ್ ಬೇಕು ಕುತ್ಕೊಳ್ಳಿಕ್ಕೆ ಒಂದು ಜಾಗ. ನೋಡಿ, ಬಂದು ಹುಡುಕೋದು ಫಸ್ಟ್ ಕುತ್ಕೊಳ್ಳಿಕ್ಕೆ ಜಾಗ. ಇಲ್ಲಿ ನೋಡಿ ಎಷ್ಟು ಕಾಗೆಗಳಿದೆ.
ಇಲ್ಲಿ ಒಬ್ರು ನೋಡಿ ಕ್ಲಾಪ್ ಮಾಡಿ ಕಾಗೆ ಹತ್ರ ಮಾತಾಡ್ತಾ ಇದ್ದಾರೆ. ನೀವೆಂತ ಕಾಗೆನ ಕರೆಯುವುದು? ಅದು ಕಕ್ಕ ಮಾಡ್ತದೆ ತೆಕ್ಕಿ. ಎಂತ ಅವಸ್ಥೆ, ಕಾಗೆ ಕಕ್ಕ ಮಾಡುದು ನೋಡ್ಲಿಕ್ಕೂ ಕಾತುರದಿಂದ ಕಾಯ್ತಿದ್ದಾರೆ. ಮರದ ಅಡಿಯಲ್ಲಿ ಯಾರನ್ನ ಕಾಯ್ತಾ ಇದ್ದೀರಾ? ಮರದ ಅಡಿಯಲ್ಲಿ ಕೂತ್ಕೊಂಡು ಕಾಗೆಗಳು ಕಾ ಅದನ್ನು ಕೇಳುದು. ಒಬ್ಬರಿಗೆ ಕಾಗೆ ಕಕ್ಕ ಮಾಡುದು ನೋಡ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಅಲ್ಲಿ ಕಾಗೆಯ ಸೌಂಡ್ ಕೇಳಲಿಕ್ಕೆ ಅಂತೇಳಿ ಕೂತಿದಾರಂತೆ. ಈಗ ಕಡಿಮೆ ಆಗಿದೆ ಕಾಗೆ, ಆಕ್ಚುಲಿ ಅಷ್ಟಿಲ್ಲ, ಮುಂಚಿನ ಆಗಿಲ್ಲ. ನಮ್ಮ ಜೊತೆ ಉಂಟಾ? ಇಲ್ಲಿ ಒಬ್ಬರು ಚಿಕ್ಕ ಮಕ್ಕಳು ಕೂತ್ಕೊಳ್ಳುವಂಥ ಸ್ವಿಂಗಲ್ಲಿ ಕೂತಿದ್ದಾರೆ. ಎಂತ ಮಾರ ಇದು, ಚಿಕ್ಕ ಮಕ್ಕಳಿಗೆ ಕೂತ್ಕೊಳ್ಳುವಂಥದ್ದು, ನೀವು ಮಲಗಿದ್ದೀರಲ್ಲ ಇದರಲ್ಲಿ. ಎಲ್ಲರೂ ಕೂತ್ಕೊಳ್ಳುವಾಗ ನಮಗೂ ಆಯಿತು ನಾವು ಒಮ್ಮೆ ಟ್ರೈ ಮಾಡುವ ಅಂತ. ಸೊ ಹಿಂದ್ಗಡೆಯಿಂದ ನಮ್ಮನ್ನು ಚೆನ್ನಾಗಿ ಸ್ವಿಂಗಲ್ಲಿ ತಳ್ತಾ ಇದ್ದಾನೆ ಒಬ್ಬ. ಸ್ಮಿತ್ತಲ್ಲಿ ಆಟ ಆಡಬೇಕಾದ್ರೆ ನಾವಿಲ್ಲಿ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ರೀಲ್ಸನ್ನು ನಾವು ಆಲ್ರೆಡಿ ಶೇರ್ ಮಾಡಿದ್ದೀವಿ ನಮ್ಮ ಶಾರ್ಟ್ ಫೀಡಲ್ಲಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ನೋಡಿ, ನಮಗೆ ಬೇಕಿದ್ರೆ ಮಾಲಿಗೆ ತುಂಬ ಮಾಲ್ಸ್ ಇದೆ, ಇಲ್ಲಿ ಹೋಗ್ಬೋದು. ಆದರೆ ಈ ಥರ ಒಂದು ನೇಚರ್ ಫೀಲಿಂಗ್ ಬರಲ್ಲ ಅಲ್ಲೆಲ್ಲ ಹೋದರೆ, ಮಾಲ್ಸ್ಗೆ ಹೋದರೆ ಅಥವಾ ಎಲ್ಲಾದರೂ ಬೇರೆ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋದಾಗ ಈ ಥರ ನೇಚರ್ ಫೀಲಿಂಗ್ ಬರಲ್ಲ. ಇಲ್ಲಿ ಒಂದು ಏನೋ ಒಂದು ನೇಚರ್ ಫೀಲಿಂಗ್ ಇದೆ. ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅಂತಲೇ ತುಂಬಾನೇ ಪ್ರೊವಿಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಬೇರೆ ಪಾರ್ಕಲ್ಲೆಲ್ಲ ಇಷ್ಟು ಕೂತ್ಕೊಳ್ಳಿಕ್ಕಿಲ್ಲ, ನಾವು ಗ್ರಾಸ್ ಮೇಲೇ ಕೂತ್ಕೊಳ್ಬೇಕಾಗ್ತದೆ. ಆದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅಂತಲೇ ತುಂಬಾನೇ ಪ್ಲೇಸ್ ಉಂಟು. ಓಕೆ, ಈ ಪಾರ್ಕಿದ್ದೆಲ್ಲ ಸುತ್ತಾಡಿ ಆಯಿತು. ಸೊ ನಾವೀಗ ಹೊರಟಿದ್ದೀವಿ ಮನೆಗೆ, ವಾಪಸ್ ಡ್ಯೂಟಿಗೆ ಹೋಗ್ಲಿಕ್ಕೆ. ಲೈಟ್ ಆಯ್ತು ಇಬ್ಬರಿಗೂ. ಇನ್ನು ಮನೆಗೆ ಹೋಗುವ, ಮನೆಗೆ ಹೋಗಿ ಇನ್ನು ನೆಕ್ಸ್ಟ್ ಊಟದಲ್ಲಿ ನಿಮ್ಮ ಜೊತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ವಿತ್ ಲಾಟ್ಸ್ ಆಫ್ ಲವ್. ನಾವು ಮನೆಗೆ ವಾಪಸ್ ಹೋಗುವಾಗ ತುಂಬ ಮೋಡ ಆಗಿತ್ತು. ನಾವು ಅನ್ಕೋತಿದ್ವಿ ಮಳೆ ಬರ್ಬೋದೇನೋ ಅಂತ, ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು. ಸೊ ಒಂದು 5 ನಿಮಿಷಕ್ಕಷ್ಟೇ ಮಳೆ ಬಂದಿದೆ ಅಷ್ಟೇ. ಅದು ತುಂಬ ತಂಪಾದ ಗಾಳಿ ಬೀಸ್ತಾ ಇತ್ತು. ವೆದರ್ ಅಂತೂ ನೋಡಲಿಕ್ಕೆ ಸೂಪರ್ ಆಗಿತ್ತು. ಸೊ ಹನಿ ಮಳೆ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಮಳೆ ಬಂತು ಅಷ್ಟೇ, ಒಂದು 5 ಮಿನಿಟ್ಸ್ ಅಷ್ಟೇ ಮಳೆ. ಸೊ ಅದರಿಂದ ನಾವು ಮನೆಗೆ ಹೋದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ಸ್. ನಿಮಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬೈ ಬಾಯ್, ವಿತ್ ಲಾಟ್ಸ್ ಆಫ್ ಲವ್.